ಯಾಕೆ ಬೇಜಾರಲ್ಲಿದ್ದೀರಿ? ಏನಾಯ್ತು? ಅಮ್ಮ ಅದು ಅದೇನಾಯ್ತು ಬಿಳೆ, ನಮ್ಮ ಮನೆ ವಾರನ ಸರಿ ಇಲ್ಲ. ಅಮ್ಮ ನಾವೇನಾರ ತಪ್ಪು ಮಾಡಿದ್ದವ? ಏನಾಯ್ತು? ಯಾರಾದ್ರೂ ಹೇಳ್ರಿ. ಅಮ್ಮ ನಾ ಕಾಲೇಜಿನಿಂದ ಬರುವಾಗ ಅಪ್ಪ ಕುಡಿದು ದಾರ್ಯಾಗ ಮಲಗಿದ್ದ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಅಸಹ್ಯ ಮಾಡಿದ್ರು. ನನ್ನ ಫ್ರೆಂಡ್ಸ್ ಅಪ್ಪಾಜಿ ಅವ್ರಿಗೆ ಎಲ್ಲಾ ಕೊಡಿಸ್ತೈತಿ, ಪ್ರೀತಿಯಿಂದ ಮಾತಾಡಿಸ್ತೈತಿ. ನಮ್ಮ ಅಪ್ಪಾಜಿ ನಮ್ಗೇನು ಕೊಡ್ಸೋದ್ ಬೇಡ, ಪ್ರೀತಿಯಿಂದ ಮಾತಾಡಿದ್ರೆ ಸಾಕು. ಆದ್ರ ನಮ್ಮಪ್ಪ ಕುಡು ಬಂದು ಹೊಡಿತಾನ, ಬೈತಾನ. ಯಾಕಮ್ಮ? ಹೇಳಮ್ಮ. ಅಮ್ಮ ಹೇಳಮ್ಮ, ಯಾಕೆ? ನಾವು ಹೆಣ್ಮಕ್ಳಾಗಿ ಹುಟ್ಟಿದೀವಲ್ಲಮ್ಮ, ಅದಕ್ಕೆ. ಅಮ್ಮ ಇದು ಕೊನೆ ಅನ್ನೋದೇ ಇಲ್ವಾ? ಯಾಕಿಲ್ಲಮ್ಮ, ಇದೆ. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಇರುತ್ತೆ. ಆ ಪರಿಹಾರ ಸಿಗೋ ತನಕ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ. ನೀವು ಕೂತ್ಕೋರಿ, ಇದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾವು ಹೋಗಿ ಊಟಕ್ಕೆ ಹಾಕೊಂಬರ್ತೀವಿ, ಕೂತ್ಕೋರಿ. ಗೋರು ಅಲ್ಲ, ಮನ್ಯಾಗ ಒಬ್ಬ ಯಜಮಾನ್ ಮನುಷ್ಯ ಇದೀನಿ ಅಂತಂದೆ ನೆನಪಲ್ಲ ನಿಮಗೆ. ಇಷ್ಟೊತ್ತಾತ ತಾಯಿ, ಇನ್ನು ಯಜಮಾನ್ ಮನುಷ್ಯ ಬಂದಲ್ಲ. ಉಂಡಾನ ತಿಂದಾನ ಅಂತ ಒಂದು ಚೂರು ಅದ್ರ ಕಬುರು ನಾಯಿ ತಿನ್ನ ಕುಂತಿರ 3 ಮಂದಿ ಕೂಡಿ. ನೀವು ಊಟ ಮಾಡಿ ಬರ್ರಿ. ಎಲ್ಲ ಊಟ ಮಾಡಿ ಆಮೇಲೆ ನನಗೆ ಕರಿತೀಯ ಮಾಡ್ತಾಡಿ ನೀನು. ಅಪ್ಪ ಅಮ್ಮನ ಹೊಡಿಬೇಡ. ಎದಕ್ಕೆ ಹೊಡಿತೀರಿ? ಪುನಃ ತಳ ಮಟ್ಟಿಗೆ ಬಂದ್ರಿ. ಇವತ್ತು ತಳ್ತೀರಿ, ನಾಳೆ ಒದಿತೀರಿ. ನಿಮ್ಗೆ ಹಿಂಗಪ್ಪ ಸರಿ ಆಗಲ್ಲ. ಅವ್ರದ ತಪ್ಪು ನಿನ್ನ ಅವ್ರಿಗೆ ಚಂದಾಗ ಬುದ್ಧಿ ಕಲ್ಸದ್ಬಿಟ್ಟು ಅಪ್ಪನ ತಳ ಬುದ್ಧಿ ಕಲಿಸ್ತೀವಿ. ಫಸ್ಟ್ ನಿನಗೆ ಒದಿಬೇಕ. ಹೊಡಿಬೇಡ್ರಿ ಅಪ್ಪ ಅಮ್ಮನ ಹೊಡಿಬೇಡ. ಲಾಸ್ಟ್ ಇನ್ನೇನಾದ್ರೂ ನನಗೆ ಮಾತಾಡಿದ್ರಿ ಕೊಂದು ಹಾಕಿಬಿಡ್ತೀನಿ. ಚಂದಾಗ ಹೇಳ ಅವ್ರಿಗೆ. ಸಮಾಧಾನ ಮಾಡ್ತೀರಿ, ಸಮಾಧಾನ ಮಾಡ್ತೀರಿ. ಎದ್ದೇಳ. ಯಪ್ಪ ಎಂತ ಕೆಲಸ ನಂದು. ಬರೀ ಗಣ 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 ನಾಯಿ ತಿರ್ಗಂಗಾಗೈತೆ ನೋಡು ನಮ್ಮ ಬಾಳೆವು. ಯಾರ ಮನೆ ಮುಂದೆ ಹೋಗಿ ಯಪ್ಪ ಯವ್ವ ಎಣ್ಣ ಕಾಕ ಅಂದ್ರ ಒಂದು ರೊಟ್ಟಿಯಾರ ಕೊಡ್ತಾರ್ರಿ. ಇಲ್ಲಿ ಏನಾಗೈತೆ ನಮ್ಮ ಬಾಳೆವು ಅಂತಂದ್ರ ಬೈಕಂಡ್ರನ ಯಾರು ನಮ್ಮನ್ನ ಮಾತಾಡ್ಸಂಗ ಆಗೈತ್ರಿ ನಮ್ಮ ಬಾಳೆವು. ಈ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ, ಆದ್ರೂ ಅನಿವಾರ್ಯತೆ ಐತಿ. ಹಿಂದೆ ಸಂಸಾರ ಐತಿ, ಮಕ್ಕಳದಾರ, ನನಗೂ ಒಂದು ಜೀವನ ಅಂತ ಐತಿ ನೋಡ್ರಿ. ಅವ 1 ರೂಪಾಯಿ ಸಾಲ ಕೊಡ್ತಾನೆ, 10 ರೂಪಾಯಿ ಬಡ್ಡಿ ವಸೂಲು ಮಾಡ್ತಾನೆ. ಜೀವ ಕುದಿತೈತಿ ನನಗೆ. ಆದ್ರೆ ನಮ್ದು ಹೆಂಡ್ರು ಮಕ್ಕಳು ಸಂಸಾರ ನೋಡ್ಬೇಕಲ್ರಿ. ಹಾಗಾಗಿ ನಮ್ಮ ಸಾವುಕಾರ ಹೇಳಿದ ಕೆಲಸನ ನಾ ಮಾಡ್ಬೇಕಾಗೈತಿ. ಆದ್ರೆ ಒಂದು ತಪ್ಪು ಏನು ಮಾಡಿ ಗೊತ್ತನ್ರಿ, ನಾನು ಅವ ಆನಂದಗ ಸಾಲ ಕೊಡ್ಸ್ಬಿಟ್ಟಿನಿ. ಅಲ್ಲೇ ನೋಡ್ರಿ ನಾನು ಫೇಲ್ ಆಗಿರೋದು. ಹಾಗಾಗಿ ಅವನ ಬಡ್ಡಿ ಸಾಲ ವಸೂಲಿ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಸಾವುಕಾರ ನನ್ನ ತಲೆಗೆ ಕಟ್ಟಿಬಿಟ್ಟಾನೀಗ. ನಾನು ಏನಾರ ಮಾಡಿ ಸಾಲ ವಸೂಲಿ ಮಾಡಿಕೊಡಕ್ಕೆ ಬೇಕು. ಆದ್ರೆ ನನ್ನ ಕೈಗೆ ಒಟ್ಟ ಸಿಗೋಲ್ರಿ. ಅವ ಸಿಕ್ಕರ ಅವಂಗ ಬರೋಬ್ಬರಿ ವ್ಯವಸ್ಥೆ ಐತ್ರಿ. ಇಲ್ಲದನ್ರಿ ಅವಂಗ ಹುಡುಕ್ಯಾಡಿ ಸಾಕಾತ್ ನನಗೆ. ಒಟ್ಟ ಕೈ ಸಿಗೋಲ್ಲ. ಅಲ್ಲಿ ಅಲ್ಲಲ್ಲಲ್ಲವ ಇಲ್ಲೇನ್ರ ನನ್ನವ
ಅವನ ಅಲ್ಲ ಆ ಸಂಧ್ಯಾಗನೇ ಇಲ್ಲ ಇಲ್ಲೇನ್ರ ಇವತ್ತು ಕುಡಿಯಕ್ಕೆ ರೊಕ್ಕನೇ ಸಿಗೋದು ಒಂದು 90 ಅಷ್ಟ ಕುಡ್ದು ಇನ್ನೊಂದು 90 ಹಾಕಿ ಅಪ್ಪ ಪಿ ಎ ಬಂದರು ಇವ್ರ ಕೈಯಾಗ ಸಿಕ್ಕರೆ ನನ್ನ ಹರ ರುಬ್ಟಾರ ಮಾಕ ಮುಚ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಿ ಹೌದಲೆ ಮಗನ ಲೇ ನನ್ನ ಕಡೆ ತಪ್ಪಿಸೋಕೆ ಅಲೆ ಮಗನ ನೀನು ಸೌಕರ್ಯ ನಿಮ್ ಕಣ್ ತಪ್ಪಿಸಿ ಊರಾಗ ಯಾವ ಅಡ್ಡಕತ್ತನ್ರಿ ನಾನು ಇಲ್ಲಿ ಏನೋ ಹುಡ್ಕ್ಯಾಡಕ್ ಕುಂತಿದ್ದೆ ಏನ ಈ ನಿಮ್ಮಮ್ಮ ನಿಧಿಟ್ಟಿದ್ ನನ್ನ ಮಗನ ಇಲ್ಲಿ ಹುಡುಕ್ಯಾಡಕ ಯಾ ಸಾವ್ಕಾರ ಹಂಗೆ ಯಾಕಂತೀರಿ ಮತ್ತ ನಮ್ಮಮ್ಮನ ಬಗ್ಗೆ ಎತ್ತು ಬಾಡ್ರಿ ಸಾವ್ಕಾರ ಅಲ್ಲಿ ಹುಡ್ಕ್ಯಾಡಕ್ ಕುಂತಿದ್ರಿ ಎದಕ್ಕೆ ಹುಡುಕ್ಯಾಡಕತ್ತಿದ್ದಪ್ಪ ಮಗನ ಸಾವ್ಕಾರ ಹಾ ನಿಮ್ ರೊಕ್ಕ ಕೊಡ್ಬೇಕಲ್ರಿ ಹಾ ಹಂಗಾಗಿ ಹುಡ್ಕ್ಯಾಡಕ್ ಕುಂತಿದ್ರಿ ನಾನು ಹಾ ಹ್ಞೂ ರೀ ಸರ್ ಅಲ್ಲಿ ಸ್ವಲ್ಪ ದೇವ್ರ ಬುದ್ಧಿ ಕೊಟ್ಟ ನನ್ನ ಮಗ ನೀನು ನಾನು ನಿನಗೆ ರೊಕ್ಕ ಕೊಡಿಸಿದೆ ಬಡ್ಡಿಲ್ಲ ಅಸಲಿಲ್ಲ ಅವ ಸಾವ್ಕಾರ ನೋಡಿದ್ರ ನಮ್ಮನ್ನ ಹೊಡ್ಯಾಕತ್ತಾನ ಏನ ತಲಿ ಜಜ್ಜಾಕತ್ತಾನ ನಾ ಯಾರ ಕಡೆ ಅಂತ ಸಾಯ್ಲಿ ನನಗೆ ಇವತ್ತು ರೊಕ್ಕ ಬೇಕು ಮಗನ ಬಡ್ಡಿ ಅಸಲಿ ಎರಡು ರೊಕ್ಕ ಬೇಕು ಕೊಟ್ಟ ಮುಂದೆ ಹೋಗ ಮಗನ ನೀನು ಇವತ್ತು ಸಾವ್ಕಾರ ಹಾ ಇವತ್ತು ನಾ ನಿಮ್ಗೆ ರೊಕ್ಕ ಕೊಡ್ಬೇಕಂತಾನೆ ಇದ್ರಿ ಇದ್ಯೋ ಬಾ ಬರೀ ಇವತ್ತೊಂದು 10 ನಿಮಿಷ ಟೈಮ್ ಕೊಡ್ರಿ ನಂಗೆ ಮತ್ತೊಂದು ನಿಮ್ ಕೈ ರೊಕ್ಕ ಕೊಡ್ತೀನಿ ರೊಕ್ಕ ಕೊಡ್ಲಿಲ್ಲ ಅಂದ್ರ ನನ್ನ ಗೋಲ್ಡ್ ತೆಗೆದು ಕಾಲ್ ತೆಗೆದಿಡ್ತೀನಿ ನಾನು ಯಪ್ಪ ಪರಮಾತ್ಮ ಬಾಹುಬಲಿ ಲೇ ಇದ್ರಂಗೆ ಎಷ್ಟು ಸಲ ಬುಗಳಿಲಿ ಸಾವ್ಕಾರ ಇಷ್ಟ ದಿನ ಹೇಳಿದೆಲ್ಲ ಸುಳ್ರಿ ಇವತ್ತು ಹೇಳೋದು ನಮ್ಮ ಅಮ್ಮ ಸತ್ತಾಳಲ್ರಿ ನಮ್ಮ ಅಮ್ಮನ ಮ್ಯಾಗ ಆನಿ ನಿಮ್ ಮ್ಯಾಗ ನನ್ನ ಮ್ಯಾಗ ಯಾಕೆ ಇಡ್ತೀವ ನಿಮ್ಮವನ ನನ್ನ ಮ್ಯಾಗ ಆನ್ರಿ ನಿಮ್ಮ ಅಮ್ಮನ ಮ್ಯಾಗ ಇಡೋ ಆನಿನ ನಮ್ಮನ್ನ ಕೊಂದಿಗಿಂದಿ ನೀನ ಸಾವ್ಕಾರ ನನ್ನ ಮ್ಯಾಗ ಆನ್ರಿ ಹಾ ಇವತ್ತು ತಂದು ನಾನು ನಿಮ್ಗೆ ಕೊಡ್ತೇನ್ರಿ ಇಲ್ಲೇ ನಿಂದಿರ್ರಿ ನೀವು ಇಲ್ಲೇ ಒಂದು 10 ನಿಮಿಷ ರೀ 10 ನಿಮಿಷ ಹೋಗಿ ಹಿಂಗೆ ತಂದು ನಿಮ್ಗೆ ರೊಕ್ಕ ಕೊಡ್ತೀನಿ ತಂದ ಕೊಡ್ಲಿಲ್ಲ ಅಂದ್ರ ಕೊಡ್ಲಿಲ್ಲ ಅಂದ್ರೆ ದೇವ್ ರಾಣಿ ರೀ ಆತೋ ಮಗನ ನಾ ಇಲ್ಲೇ ನಿಲ್ತೀನಿ ಇಲ್ಲೇ ನಿಂದಿರಿ ಸಾವ್ಕಾರ 10 ನಿಮಿಷ ತಂದು ಕೊಡ್ಬೇಕು ನನಗ ತಂದು ಕೊಡ್ತೀನಿ ರೀ ತಂಬ ಮಗನ ನಾ ಇಲ್ಲೇ ತಂಬ ಇಲ್ಲೇ ನಿಂದಿರಿ ತಗೊಂಡ ಬಾ ನೀನ ಮಗಳ ಓದಾಕ್ ಕುಂತೇನ ಹ್ಞೂನಪ್ಪ ಕುಂತೀರ ಬುಕ್ಕ ನೋಡಕ್ ಕುಂತೀರ ಅಲ್ಲ ಬೇ ಓದಾದ್ ಬಿಟ್ಟು ನಿಮ್ಮ ಅವ್ವ ಜೋಡಿ ಕೆಲ್ಸಕ್ಕೆ ಹೋದ್ರ ರೊಕ್ಕ ಬರಲ್ಲನ ಥೂ ಅಲ್ರಿ ನಾವರ ಓದಿಲ್ಲ ಪಾಪ ಅವ್ರರ ಓದಿ ಚೆನ್ನಾಗಿ ನೌಕರಿ ತಗೊಂಡು ಅವ್ರ ಕೆಲಸ ಅವ್ರು ಮಾಡ್ತಾರೆ ಬಿಡ್ರಿ ಹೌದು ಕಂಡು ಬಿಟ್ಟಿನಿ ಈಗ ಹೆಣ್ಮಕ್ಳು ನೌಕರಿ ಸಿಗ್ತಾವ ಹೆಂಗವೆಲ್ಲ ಗೊತ್ತಾಗಲ್ಲ ಸುಮಾರು ಏಯ್ ಎದ್ದಾರ ಒಳಗೆ ಏಯ್ ಬರ್ರಿ ಬರ್ರಿ ಬಂದ್ರೆ ಅಪ್ಪ ಇಲ್ಲಿ ಮಾಡಕತ್ತೀರಿ ಇಲ್ಲ ನೀವು ಇಬ್ಬರು ಕಮ್ಮಿ ಆಗಿದ್ರಿ ಬರಬರಿ ಆಯ್ತು ಈಗ ನೀವು ಇಬ್ಬರು ಕಮ್ಮಿ ಆಗಿದ್ರಿ ಇಬ್ಬರು ಬಂದ್ರಲ್ಲ ಈಗ ಬರಬರಿ ಆಯ್ತು ನೋಡಿ ನಿಮ್ಮ ಸಾವುಕಾರಂದ ನಿಮ್ದೇನ ಕೆಚ್ಚಿರ್ತೈತಿ ನಿಮ್ದು ಅದಕ್ಕೆ ಹಿಂಗೆ ಕುಂತೀನಿ ಹೌದು ಇಷ್ಟು ಟ್ಯಾಕ್ ಸೆಟ್ ನಿಮ್ಮ ಮ್ಯಾಲೆ ಇಲ್ಲಿ ಕುಂತಿದಿ ಅದು ಉರಿ ಬಿಸಿಲು ಮಿಂಚತೈತಿ ಮಿರಿ 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 ಯಾರಿಗೆ ಹೇಳ್ಬೇಕು ನನ್ನ ಕರ್ಮಾನ ನಮಗೆ ಹೇಳ ನಾವದೇ ಇಲ್ಲಿ ಯಾರಿಗೆ ಕೇಳೋರಿಲ್ಲ ನನ್ನ ಕರ್ಮಾನ ಅವ್ರು ಕೇಳ್ತಾರೆ ಇಲ್ಲಿ ಮುಂಜಾನಿಂದ ಕಾಯಕತ್ತೀನೋ ಯಾರನ್ನ ಆನೆಯನ್ನ ಯಾಕೆ ಸಾಲ ಕೊಡ್ಸಿ ತಪ್ಪಿಗೆ ಯಾರು ಅಂದ್ರೆ ಕೊಡುವಂತ ಥೂ ನಾವು ಕಷ್ಟ ಅಂದ ಯಾರಾದ್ರೂ ಬಂದ್ರು ಕೊಡ್ಬೇಕಾಕೈತು ತಮ್ಮ ನಿಂದ ಹೆಣ್ಣುಗಳು ಚರ್ರ ನಮ್ಮ ಸಾವುಕಾರ ನಾನು ಹೊಡ್ಯಾಕತ್ತಾನ ಎದ್ರಲ್ಲೇ ತಗೊಂಡು ಹೊಡಿದ್ನಂತ ಹೇಳ ಅದು ಇಲ್ಲೇ ಈ ಮಗ 10
ನಿಮಿಷ ಇಲ್ಲೇ ಕುಂದ್ರಿ ಸಾವ್ಕಾರ ಹಿಂಗ ಹೋಗಿ ಹಿಂಗ ಬಂದು ಬಿಡ್ತ ನಂದಾನ ಮುಂಜಾನಿಂದ ಕಾಯಕತ್ತಿನೋ 10 ನಿಮಿಷ ಅರ್ಧ ತಾಸು 2 ತಾಸು 3 ತಾಸು 8 ತಾಸು ಇನ್ನೂ ಬರವಲ್ಲ ಅವನವನ ಇನ್ನು 4 ತಾಸು 12 ತಾಸು ಪಕ್ಕ ಆಗತ್ತೆ ಆದ್ರೆ ನಾ ಬಿಡುದಿಲ್ಲ ಯಾರನ್ನ ಆನನ್ನ ಏನು ಮಾಡ ಅವ್ರ ಮನಿಗೆ ಹೋಗದ ಕತ್ತಿ ಒಂದಾಗ ಒದ್ಯದ ನಮ್ಮ ಸಾವ್ಕಾರ ಕರ್ಕೊಂಡ್ ಬರ್ತೀನಿ ನಾನೀಗ ಬೆಕ್ಕದ್ದಾಗ್ಲದ ಸಿಗ್ತಾನೆ ನಾವು ಆಮೇಲೆ ನಿನಗೆ ಯಾಕೆ ಸಿಗೋದಿಲ್ಲ ಹಾಗಾರ ನೋಡ ಹೋಗೋಣ ಸಾವ್ಕಾರ ಕರ್ಕೊಂಡ್ ಬರ್ತೀನಿ ನೋಡಿ ಏನಿಲ್ಲ ಅವರು ಹೋದ್ರ ಮಗ ಹೋದಾಗಾತವ ಆನಂದನ ಮನೆಗೆ ಹೊಕ್ಕಿನ ಅಂತ ಹೇಳ್ರಿ ಅಲ್ಲ ಇವ್ರ ಸಾವ್ಕಾರಂದ ಬರೀ ಇದು ಹಗರಣ ಶುರು ಆತ ಈ ಹಗರಣ ನಿಮ್ಮ ಅಂಥವು ಮಾಡಕತ್ತವ ಏನು ಮಾಡ್ತಾನ ಇವ ಬಡ್ಡಿಗೆ ರೊಕ್ಕ ಕೊಟ್ಟಂಗೆ ಮಾಡ್ತಾನೆ ಇವನು ಉಸ್ಲಿ ಮಾಡಕತ್ತಾನ ಒಬ್ಬ ಸತ್ತಾಗ ಮಾಡ್ತಾನೆ ಒಬ್ಬ ಹತ್ತಾಗ ಮಾಡ್ತಾನೆ ಆದ್ರೆ ಇವ್ರು ಅಷ್ಟು ಸರಳ ಇಲ್ರಿ ಊರಾಗ ಬರೀ ಇದ ದಂಧೆನೂ ಶುರು ಮಾಡಿಬಿಟ್ರ ಬಡಬಗ್ರಿಗೆ ರೊಕ್ಕ ಕೊಟ್ಟಂಗೆ ಮಾಡ್ತಾರೆ ಸಹಾಯ ಮಾಡಿದಾಗ ಮಾಡ್ತಾರೆ ಆದ್ರೆ ಅದು ಬಡ್ಡಿಗೆ ಬಿಟ್ಟು ಬಾಂಡೆ ಸಾಮಾನು ತಂದೆ ಆಡು ಮರಿ ತಂದೆ ಕುರಿ ಮರಿ ತಂದೆ ಹೊತ್ಕೊಂಡು ಹೋಗ್ತಾರೆ ಇದಕ್ಕೇನು ಒಂದು ದಾರಿ ಆಗ್ಬೇಕು ನೋಡಿ ಇಲ್ಲ ಅವ್ರಿಗೆ ಒಂದು ಅವಕಾಶ ಕಾಯಕತ್ತಿ ಒಂದ್ರ ಏನಾರ ಸಿಕ್ಕ್ರ ಅಂದ್ರ ಅವ್ರಿಗೆ ಗತಿನ ಕಾಣಿಸ್ಬೇಕು ಕರೆಕ್ಟ್ ಇದನ್ನ ಹಿಂಗೆ ಪ್ಲ್ಯಾನ್ ಮಾಡ್ಬೇಕು ಇನ್ನೊಂದು ಏನಾಯ್ತಂದ್ರೆ ಕಾನೂನು ಒಳಗೆ ಬಡ್ಡಿನ ತಗೋಬಾರ್ದಂತ ಐತಿ ಫೈನಾನ್ಸ್ ಮಾಡಿದ್ರೆ ಅದ್ರದ್ದಾದಂಥ ಕಾನೂನು ಐತ್ರಿ ಇವ್ರೆಲ್ಲಿ ಕಾನೂನು ಪಾಲನೆ ಮಾಡಕತ್ತಿಲ್ಲ ಈಗ ಹೆಂಗಿದ್ರು ಅವ ಆನಂದ ಮನೆಗೆ ಹೊಕ್ಕಾನ ಅದ ಟೈಮ್ ನೋಡ್ಕೊಂಡು ಅವ್ನು ಇಕ್ಕರ್ಸ್ಬೇಕು ನೋಡಿ ಇವತ್ತು ಹೌದು ನಮಗಿಬ್ಬರಿಗೆ ಒಳ್ಳೆ ಟೈಮ್ ಅವ್ರು ಸಿಕ್ಕದ ಒಟ್ಟು ಕಟ್ಟಿಬೇಕ ಮಗನ್ನ ಇದನ್ನ ಒಟ್ಟು ತಲೆಗಿರಲಿ ಹಂಗ ನೋಡ್ರಿ ಹೋಗ ನಮ್ಮ ಆನಂದ ಆನಂದ ಹೊರಗೆ ಬಾ. ನಮಸ್ಕಾರ ರೀ ಸಾವ್ಕಾರ ಬರ್ರಿ ಒಳಗ್ ಬರ್ರಿ. ಒಳಗ್ ಕುಂತು ನಿಮ್ಮ ಯೋಗಕ್ಷೇಮ ವಿಚಾರ ಮಾಡಕ್ ಬಂದಿಲ್ಲ ನಾವು. ಸಾಲ ಕೊಟ್ಟು 1 ವರ್ಷ ಆತು, ಅಸಲು ಇಲ್ಲ ಬಡ್ಡಿ ಇಲ್ಲ. ಎಲ್ಲರೂ ಕರೆಯವ ಆನಂದ. ಸಾವ್ಕಾರ ಅಷ್ಟ ಅಲ್ರಿ, ಮುಂಜಾನೆ 10 ನಿಮಿಷದಾಗ ಬಂದು ತಂದು ಕೊಡ್ತೀನಿ ಇಲ್ಲೇ ರೀ ಸಾವ್ಕಾರ ಅಂತ ನೀನು ಹೇಳಬೇಕನ್ರಿ. ನನ್ನ ಆಕಾರ ನೋಡ್ರಿ ಕಾದ ಬರದ್ರೆ ನಾನು ಒಳಗ್ ಹೋಗಿ ಎಳ್ಕಂಬ ಅವ್ನ ನೋಡು. ನಮಸ್ಕಾರ ರೀ ಸಾವ್ಕಾರ. ಆನಂದ, ಸಾಲ ಇಸ್ಕೊಂಡು 1 ವರ್ಷ ಆತು, ಅಸಲು ಇಲ್ಲ ಬಡ್ಡಿ ಇಲ್ಲ ಮಗನ. ನಮ್ ಹುಡುಗ ಬಂದ್ ಕೇಳಿದ್ರೆ ಏನಂತೀವಿ, ಇವತ್ತು ಬಾ ನಾಳೆ ಬಾ ಅಂತ್ಯಾ? ಕೊಡ್ಲಿ ಅಂತ ಕೊಡ್ತೀನಿ ಸಾವ್ಕಾರ. ಅಪ್ಪಿಯ ಸರಿ ನಿಮ್ಕ ನಮಸ್ಕಾರ ರೀ ಸಾವ್ಕಾರ. ಯಾಕ ಅವನ ಜೊತೆ ವಾದ ಮಾಡ್ದಾಗತ್ತೈತಿ ಏನ್ರಿ ಅವ್ರ ಹಕ್ಕಿಕತ್ ಒಂದು ತಿಳಿವಲ್ದಲ್ಲ. ಸಾಲ ಕೊಟ್ಟಿವಿ, ಸಾಲ ವಾಪಸ್ ಕೊಡ್ಬಲ್ಲ. ಎಂತ ಮಾತ್ರ ದನ್ಯಾರ, ನೀವು ಊರಿಗೆ ತಂದಿದ್ದಂಗ ನೀವು ರೊಕ್ಕ ಕೊಡೋದು ಕರೆ, ಇಸ್ಕೊಳ್ಳೋದು ಕರೆ ಅಲ್ರಿ. ನೀವು 100 ಮಂದಿ ದಾನ ಮಾಡೋದು ದಾನ ಶೂರ್ ಕರ್ಣಿರ್ದಾಗ ಏನ ಬಡಪಾಯಿ ನಿಮ್ ಮುಂದ ನರಪೀಳಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಬಿಡ್ತೀರಪ್ಪ? ಅಲ್ಲ ಕೇಳಿದ್ರೆ ಕೊಟ್ಟಾನ, ಇಲ್ಲ ಇಸ್ಕೊಂಡು ಹೋದಿರಿ. ಅವ್ನು ಹೊಡೆದ ಬಡದ್ರ ಆದಿತ್ತೇನ್ರಪ್ಪ? ಕೊಡ್ತಿದಂತ ಅನ್ನಕತ್ತೀವಿ, 1 ವರ್ಷ ಆತು, ನೀವು ಕೊಡ್ತೀರನ ಮತ್ತ? ನಾವು ಕೊಡನ್ರಿ. ನೋಡ್ ಶಿವಪ್ಪ, ಇದ್ರಾಗ ನಿನಗೆ ಗೊತ್ತಾಗಲ್ಲ. ರೊಕ್ಕ ಕೊಟ್ಟರು ನಮ್ ಸಾವ್ಕಾರು 1 ವರ್ಷ ಆತು, ಅಸಲಿಲ್ಲ ಬಡ್ಡಿಲ್ಲ. ಏನ್ ಮಾಡ್ಬೇಕಿ ಮಗನ್ನ? ಇವತ್ತು ನಮ್ಮ ಸಾವ್ಕಾರ ಬಂದಾರ, ಅದು ಏನಿದ್ರು ಇತ್ಯರ್ಥ ಆಗಬೇಕು. ಅದಕ್ಕಂತಾನೆ ಪಂಚಾಯತ್ ಕಲ್ತಂತಿಲ್ಲ ನೋಡ್ರಿ ಮಾಡ್ರ ಊರ್ ಅಂದ ಮೇಲೆ 4 ಮಾತು ಬರ್ತಾವ, 4 ಮಾತು 4 ಸರ್ಪಂಚ್ ಬಂದ್ ಹೇಳೋದು ಯಾಕ್ರಿ ಅನ್ನಾರ? ಶಿವ ಸುಮ್ನೆ ಇರಿ ನೀನು. ಆನಂದ, ಸಾಲ ಕೊಟ್ಟು 1 ವರ್ಷ ಆತು, ಅಸಲು ಇಲ್ಲ ಬಡ್ಡಿ ಇಲ್ಲ. ಇವತ್ತು ನಿನ್ನ ಮನಿ ಖಾಲಿ ಮಾಡಿ ಹೊರಗೆ ಹಾಕ್ತೀನಿ. ನಿನ್ನ ಏನ್ ಮಾಡ್ತಿ ಮಾಡು. ಸಾವ್ಕಾರ ನಮ್ಮ ಅಪ್ಪನ ಇರಾಕ ಒಂದ್ ಮನೆ ಐತಿ, ನಿಮ್ ಹೊಲ್ದಾಗ ದುಡ್ಡು ನಾವ್ ಸಾಲ ತೀರಿಸ್ತೇವೆ. ಹೌದ್ರಿ ಸಾವ್ಕಾರ, ನಿಮ್ ಸಾಲ ನಾವ್ ತೀರಿಸ್ತೇವ್ರಿ ದುಡ್ದು. ಸಾವ್ಕಾರ ನನ್ನ ಮಾತು ಕೇಳ್ರಿ. ಇವ ಹಲ್ಕಟ್ ನನ್ನ ಮಗ ಅದನ. ಇವ ನಮ್ಮ ಸಾಲ ಕೊಡೋದಲ್ಲ, ಗಂಟ್ ಹಾಕ್ತಾನ. ಇವ ಹೆಂಗಾದ್ರು ಅವ್ರಿಬ್ಬರು ಚಲೋ ಹೇಳಕತ್ತಾರ. ಇವ್ರು 3 ಮಂದಿನ ನಮ್ಮ ಹೊಲ್ದಾಗ ದುಡ್ಸ್ಕೊಳಣ. ಹೊಲ್ದಾಗ ದುಡಿಯಕ್ಕೆ ಆಳು ಸಿಗೋಲ್ವು. ಅದಕ್ಕೆ ನಾ ಏನ್ ಹೇಳ್ತೀನಿ ನೋಡ್ರಿ, ಇವ್ರಿಬ್ಬರು ಅದಾರಲ್ಲ ಮಹಾ ಡೇಂಜರ್ ಅದಾರ. ಅದಕ್ಕೆ ಮೊದ್ಲು ಇವ್ರನ್ನ ದುಡಿಸ್ಕೊಂಬಿಡೋಣ, ದುಡಿಸ್ಕೊಂಡು ನಮ್ಮ ಸಾಲ ತೀರ್ಸ್ಕೊಳ್ಳೋಣ.
ಸಾವುಕಾರ ಅದಕ್ಕೆ ನೀವು ಹ್ಞೂ ಮಾಡ್ರಿ ಇದೊಂದು ಸಿಕ್ಕೈತೆ ಮಗ. ನೀ ಹೇಳಿ ಸರಿಯಾಗೈತಿ ನೋಡ್ರವ. ನಾಳಿಂದ ನೀವು ನಮ್ಮ ಹೊಲ ಕೆಲಸ ಮಾಡಕ್ ಬರಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟ ನಮ್ಮ ಹೊಲ ದುಡಿಬೇಕು. ದುಡಿದು ನಿಮ್ಮ ಅಪ್ಪ ಮಾಡಿ ಸಾಲ ತೀರ್ಸ್ಬೇಕು. ತಿಳಿತಿಲ್ಲ? ನೋಡವ್ವ ನೀವೇನೋ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಅದೇವಿ. ಸರಿ ನೀವೆಲ್ಲ ಮಾಡೋದು ಮಾಡ್ಬಿಟ್ಟು ಇಡೀ ಮನಿನ ಹಾಳು ಮಾಡಿ ಹೋಗ್ತೀವಿ ನೀವು. ಸಾವುಕಾರ ನಿಮ್ಮ ಐಡಿಯಾ ಕರೆಕ್ಟ್ ಆಯ್ತು ನೋಡ್ರಿ. ಏ ಸಾವುಕಾರ ಪುಟ್ಟ 4 ಮಾತಾಡ್ಬೇಕಾಗೈತಿ. ಸಾವುಕಾರ ಏನು ಮಾತಾಡಿದ್ರಿ ಬರೋಬ್ಬರಿ ಮಾತಾಡಿದ್ರಿ ಅಮ್ಮಗ. ಇಂಥವ್ರು ಹಿಂಗಾಗ್ಬೇಕ್ರಿ. ಹೌದಲ್ಲ? ಹಿಂಗ್ ಕುಡಿಯೋದು ಮತ್ತೆ ತಿನ್ನೋದು ಮನೆ ಮಠ ಮಾರೋದು ಮಾಡಿದ್ರೆ ಹೆಂಡ್ರ ಮಕ್ಳ ಗತಿ ಏನಾಗ್ಬೇಕ್ರಿ? ಆದ್ರ ಸಾವುಕಾರ ನೀವು ಅದಿರಿ, ನೀವು ಕರೆಕ್ಟ ಮಾಡಿರಿ ಅವಾಗ. ಸಾವುಕಾರ ನೀವು ಕೆಲಸ ಕರೆದು ತಪ್ಪಲ್ಲ, ಆದ್ರ ಒಂದು ಸ್ವಲ್ಪ ಫರ್ಕ್ ಆಗೈತಿ ನೋಡ್ರಿ ಅದ್ರಾಗ. ಏನದು ಫರಕ್ ಆಗಿರೋದು? ಏನಂದ್ರೆ ಸಾವುಕಾರ ಆ ಅಮ್ಮ ಬರ್ಲಿ ದುಡ್ಯಾಕ ಪರವಾಗಿಲ್ಲ, ಆದ್ರ ಅವು ಎರಡೋ ಹುಡ್ರು ಅದಾವಲ್ರಿ, ಇನ್ನು ಕಾಲೇಜ್ ಬರ್ತಾವು, ಶಾಲೆ ಕಲಿಯಾಕತ್ತೇವು. ನಾವೇನ್ರಿ ವಿಚಾರ ಮಾಡಿ ಕೆಲ್ಸಕ್ಕೆ ಹಚ್ಕೊಂಡ್ವಿ. ಊರಾಗಿಂತಾರ ಇರ್ತಾರ್ರಿ ಬಾಲ ಕಾರ್ಮಿಕರ ಕೆಲ್ಸಕ್ಕೆ ಹಚ್ಕೊಂಡು ಅಂತ ತಿಳ್ಕೊಂಡು ನಿಮ್ಮನ್ನ ಜೈಲ್ಗೆ ಹಾಕ್ಸಿ ಹೆಂಗ್ ಮಾಡ್ಬೇಕ್ರಿ ಸಾವುಕಾರ? ನಾನು ವಿಚಾರ ಮಾಡಿದ್ದು ನಿಮ್ಮ ಒಳ್ಳೇದಕ್ಕ, ಆದ್ರೂ ವಿಚಾರ ಮಾಡೀನ್ರಿ ಖರೆ. ಆ ಮಗ ನಿಮ್ ತಲೆ ರೊಕ್ಕ ಇಸ್ಕೊಂಡಾನ, ಹೌದಲ್ರಿ? ಈ ಮುಸ್ಲಿಂ ಮಾಡಕ್ ಬಂದದ್ದು ಖರೆ ಐತಿ. ಅವು ಕೊಟ್ಟಿಲ್ಲ, ನಿಮ್ಮನ್ನ ಕಾಡ್ಸ್ಯಾನವ. ಅವನು ಒಟ್ಟ ಬಿಡ್ಬಾಡ್ರಿ, ಜಾಡ್ಸಿ ಅವತ್ತು 3 ಕಡೆ ನೀರ್ ಇಳಂಗ ಮಾಡಿ ಆ ಮಗನ್ ದುಡಿಯಕ್ ಹಚ್ಚಿರಿ. ಇದಕ್ಕೆ ನೀವೇನಂತೀರಿ? ಆದ್ರೆ ನಿಮ್ಮ ಒಳ್ಳೇದ ಕೇಳಕತ್ತೀನಿ, ನೀವು ವಿಚಾರ ಮಾಡೋದು ನಿಮಗ್ ಬಿಟ್ಟು. ನೀವೇನಂತೀರಿ? ವಿಚಾರ ಮಾಡ್ರಿ. ಶಿವಪ್ಪ ಬಾ ಈ ಕಡೆ ಬಾ. ಸಾವುಕಾರ ಇವರಿಬ್ಬರು ಮರಿ ಹಾಳು ನನ್ನ ಮಕ್ಕಳು. ಅವ್ರ ನಂಬರ್ ನೀವು ಮಹಾ ಡೇಂಜರ್ ನನ್ನ ಮಕ್ಕಳು. ಅವ ಹೇಳಿದ್ದು ಕರೆಕ್ಟ್ ಐತಿ. ಮತ್ತೆ ಏನಾರ ಒಂಚೂರು ನಾವೇನಾರ ಗದ್ದಲ ಮಾಡಿದ್ವಿ ಮತ್ತೆ ಜೈಲಿಗೆ ಕಳ್ಸಕ್ಕೂ ಹೆಸ ಮಕ್ಕಳಲ್ಲಿ ಇವರು. ಅದಕ್ಕೆ ಹೆಣ್ಮಗಳು ಅಷ್ಟು ದುರ್ಸ್ಯಾಣ. ನಾ ನಿಮ್ಮನ್ನ ಜೈಲಿನಾಗ ನೋಡೋಕೆ ಇಷ್ಟಪಡೋದಲ್ಲ, ನೀವು ಬುಲೆಟ್ನಾಗ ಮೆರಿಬೇಕು ಸಾವುಕಾರ. ಅದಕ್ಕೆ ಹೇಳಿದಂಗೆ ಮನ ಸುಂದರಿ ಅವ್ರ ಬಾಣ ಅವ್ರಿಗೆ ತಿರ್ಸನ, ಆಕೆ ಒಬ್ಬಕ್ಕೆ ದುಡ್ಸ್ಯಾಣ. ಆ ಮಗ ಅದಲ್ರಿ, ಅವನು ಬರೋಬ್ಬರಿ ಹಿಂಡನ ಅವನ್ನ. ಸಾವುಕಾರ ಹ್ಞೂ ನೋಡ್ರಿ ನೀವು. ಆಯ್ತು, ಡೇಂಜರ್ ಮಕ್ಕಳು ಕಾಳ ಹೋಲು. ಶಿವ ದೇವು ನೀವಿಬ್ರು ಹೇಳೋದು ಸರಿಯಾಗೈತಿ. ಆದ್ರೆ ನನ್ನೊಂದು ಕಂಡೀಷನ್ ಐತಿ. ಏನೈತ್ರಿ? ದಿನಂಪ್ರತಿ ಇಬ್ರು ಗಂಡ ಹೆಂಡ್ತಿನ ನಮ್ಮ ಹೊಲಕ್ಕೆ ಕೆಲಸ ಕಳಿಸ್ಬೇಕು. ಅವ್ರು ಬರ್ದೇ ಇದ್ರ ನೀ ಇಬ್ರು ಬಂದು ನಮ್ಮ ಹೊಲಕ್ಕೆ ಕೆಲಸ ಮಾಡ್ಬೇಕು, ನಮ್ಮ ಸಾಲ್ ತೀರೋವರೆಗೂ. ಆಯ್ತು ಸಾವುಕಾರ, ನಮ್ದು ಕಂಡೀಷನ್ ಐತಿ. ಏನ್ ಹೇಳ್ರಿ? ಏನಪ್ಪ ಅಂತ ಹೇಳಿದ್ರ ಈಗ ಅವ್ರಿಬ್ರು ನಾವು ಕಳಿಸ್ತೀವಿ ಹೇಳಿ, ಆದ್ರ ಮಕ್ಳದು ಸಾಲಿದು ಮನೆತನ ನಡೆದ ಹೆಂಗ್ ನಿಮ್ ರೊಕ್ಕ ತೀರಿಸ್ಕೊಂಡ್ರ? ಹೌದ್ರಿ. ಮತ್ತ ಅದಕ್ಕೆ ನಾನೇನ್ ಮಾಡೇನ್ರಿ? ನೋಡ್ರಿ ಸಾವುಕಾರ, ಪಿಯ ಬಾಯ್ಲಿ ಸಾವುಕಾರ, ಬರ್ತಾನ ಪರಿಸ್ಥಿತಿ ಬಾಡಿಗೆ ಮನ್ಯಾಗ ಅದಾವು. ಏನಾದ್ರೂ ಒಂದಿಟ್ಟು ಉಪಜೀವನಕ್ಕೆ ಉಪ್ಪು ಖಾರ ಎಣ್ಣೆ ತಿನ್ನಾಕ ಉಣ್ಣಾಕ ಏನ್ರ ಒಂದಿಟ್ಟು ಕೊಡ್ರಲ್ಲ. ನಿಮ್ದು ಅರ್ಧ ಸಾಲ ಮುಟ್ಸ್ಯಾರ, ಒಂದು ಅರ್ಧ ದುಡ್ಡು ಒಂದಿಟ್ಟು ಮನೆಗೆ ಕೊಡ್ರಿ. ನಿಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ತಾವ ಮನ್ಯಾಗ. ಇದಕ್ಕೆ ನೀವೇನಂತೀರಿ? ಆಯ್ತಾಯ್ತು, ಮುಂದ್ ನೋಡೋಣ. ಸಾವುಕಾರ ಮತ್ತೇನ್ ಮುಂದ್ ನೋಡ್ತೀರಿ? ಎಲ್ಲಾ ಮುಗಿಸ್ಬಿಟ್ಟಿವಿ ಈಗ ಹೇಳಿ. ಮತ್ತೆ ಯಾಕೆ ನಿಮ್ದು ದೊಡ್ಡ ಮನಸ್ಸು ಐತಿ, ಇಷ್ಟು ಸರಿ ಮಾಡ್ಕೊಂಡ್ಬಿಡ್ರಿ. ಹೌದ್ರಿ ಸಾವುಕಾರ, ಅವ್ರು ಹೇಳೋದ್ರಿಗೆ ತಪ್ಪಲ್ರಿ. ಈಗ ಒಬ್ರು ಹೇಳ್ಯಾರ ಅಂದಕ್ಕೆ ಅದಕ್ಕೆ ಬೆಲೆ ಕೊಡ್ಬೇಕಾಯ್ತು ನಮ್ಮ ಧರ್ಮ. ಹ್ಞೂ ಅನ್ರಿ ಸಾವುಕಾರ, ನಿಮ್ದು ಸೂತ್ರ ಸುಳ್ಳಾರ್ದಂಗೆ ಜಗ್ಗ ಐತಿ. ನಿಮ್ಗೇನ್ ಕಮ್ಮಿ ಆಗೈತೆ? ಕಡಿಮೆ ಏನಾಗೈತಿ? ಕೊಡ್ರಲ್ಲ ಪಾಪ, ನಿಮ್ಮ ಹೆಸರು ಬದುಕ್ತಾವ. ಹ್ಞೂ ಒಂದು ದೊಡ್ಡ ಮನಸ್ಸು ಮಾಡಿ. ಆಯ್ತಾಯ್ತು, ಕೊಡ ಅಂತ ಏನಾರು ಸ್ವಲ್ಪ. ಆಯ್ತು ಅರ್ಥ ಮಾಡ್ರಿ, ನಾವು ಅವ್ರ ಕೆಲಸಕ್ಕೆ ಹಚ್ಚಿವಿ. ಕಳಿಸ್ರಿ. ಏ ಆನಂದ, ಇವ್ರೆಲ್ಲ ಹೇಳಿದ ಒಪ್ಪಿಗೆ ದಿನಂಪ್ರತಿ ನಮ್ಮ ಹೊಲ್ದಾಗ ಬಂದ್ ಕೆಲಸ ಮಾಡ್ಲಿಕ್ಕೆ ನಿನ್ನ ಅಡ್ಡ ಸೀಲ್ ರೊಕ್ಕ ವಸೂಲು ಮಾಡಿ ತೊಗೊಂಡು ಮಗನ. ಮಗನ ಬಾಲಿ ಬಿಡ್ರಿ ಅಣ್ಣ, ಬಿಡ್ರಿ. ಅಲ್ಲ ಬೇವ, ಇವ ಮಾಡೋ ಹಲ್ಕಟ್ಟು ಇದ್ದಾಗ ಅಲ್ಲ, ಕುಡುದು ತಿಂದ ಮಜಾ ಮಾಡಿ ಇದೊಂದ್ಸಲ ಬಿಡ್ರಿ ಅಣ್ಣ, ಹೊಡಿಬಾರ್ದು, ಬಿಡ್ರಿ. ಬಿಡ್ರಿ ಅಣ್ಣ. ನೋಡ್ಲಿ ಬಿಡ್ರಿ. ಅಲ್ಲ ನಿನ್ನ ಸಲುವಾಗಿ ಪಾಪ ಆ ಹುಡ್ರು ನಿನ್ನ ಎಷ್ಟು ಕರುಣೆ ಪಡ್ತಾರ. ಅವ್ ಹೆಣ್ಗಳು ಲೇಟಾಗಲಿ, ನೀನ್ ಇಷ್ಟ ಕೊಂಡೆ ಎಲ್ಲ ಹಲ್ಕಟ್ಟು ಉದ್ಯೋಗ ಮಾಡಿ ಮಗನ. ಇಷ್ಟೆಲ್ಲ ಮಾಡಿದ್ರು ಅವ್ರು, ನೀ ಮಾಡಿದ ಸಾಲಕ್ಕ ಅವರು ದುಡಿದು ತೀರ್ಸಕ್ ಅವ್ರು ರೆಡಿ ಆಗ್ಯಾರ. ಅವ್ರಿಗೇನಂತ ಹರಕತ್ ಬಿದ್ದೈತಪ್ಪ ನೋಡ್ತಮ್ಮ. ಹಾ ನೋಡ್ರಿ ಯಜಮಾನ್ರ, ನೀವು ವಿಚಾರ ಮಾಡಿದ್ರಿ, ಶಾಲೆ ಕಲ ಹುಡ್ರು ಶಾಲೆ ಓದ್ಬೇಕು, ಅವ್ರು ಒಂದು ವಿದ್ಯಾವಂತರ ಆಗ್ಬೇಕು, ನಾಳೆ ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು, 4 ಅಕ್ಷರ ಕಲ್ತು ಒಂದು ನೌಕರಿ ತಗೋಬೇಕು, ನಾಳೆ ನಿನ್ನ ಚಂದಾಗಿ ಸಾಕ್ತಾರ. ನೀನು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿಲ್ಲಲ್ಲಿ, ನೀನು ಮಾಡಿದ ಅನುಕಟ್ಟು ಉದ್ಯೋಗಕ್ಕೆ ಇವತ್ತೆಲ್ಲ ಅವ್ರು ನೋಡು ಎಷ್ಟು ಕಣ್ಣೀರು ಹಾಕ್ತಾರ. ನಿನ್ನ ಸಲುವಾಗಿ ಅವರು ದುಡಿಯಕ್ಕೆ ಹೋಗೋ ಪರಿಸ್ಥಿತಿ ತಂದಿಟ್ಟಿ. ಗಣಮಗ ಆದವ
ದುಡ್ದು ಮನೆ ಸಾಕ್ಬೇಕಲ್ಲಿ ಇದು ಧರ್ಮ ಐತಿ. ಪುರುಷರ ಲಕ್ಷಣ ಉದ್ಯೋಗ, ಉದ್ಯೋಗ ಪುರುಷ ಲಕ್ಷಣ ಅಂತ ಹಿಂದ್ರದ ಗಾದೆ ಐತಿ. ಅದನ್ನ ತಿಳ್ಕ ಯಾಕ್ರೆ ಅದ್ ಮಾಡಿ ಹೋಗಿರಿ ಗೊತ್ತಾಗಲ್ಲ ಬಿಡ್ರಿ. ಅವ ಬರೇ ಹಿಂಗ ಮಾಡ್ತಾನ. ಯಾವಾಗ ನೋಡಿದ್ರು ಆ ಕುಡ್ತದ ಚಟಕ್ಕೆ ದಾಸ ಆಗ್ಬಿಟ್ಟ. ನೀವು ಮುಂದ ಏನು ಮಾಡ್ತಿದೀವಿ ನಮ್ಗೆ ಹೇಳಲ್ಲಿ. ಏನ್ ಕೆಲ್ಸಕ್ಕೆ ಹೋಗ್ಯೋ ಏನೋ ಮನೆ ಮಠ ಬಿಟ್ಟು ಎತ್ತಗಾರ ಹೋಗಿ ಅವ್ರು ನಮ್ಮಿಬ್ರು ಜವಾಬ್ದಾರಿ ಹಾಕಿ ಹೋಗ್ಯಾರ. ಈಗ ಇಲ್ಲ ನಾ ಕೆಲ್ಸಕ್ಕೆ ಹೋಗ್ಬೇಕಾಗತ್ತ ಮರಯ್ಯ. ಹೋಗ್ಲಿ ಕೆಲ್ಸಕ್ಕೆ ನಾಳೆ ತಗೋರಿ. ಇಲ್ಲ ಅಣ್ಣ, ನಾಳೆ ನಾನು ಕೆಲ್ಸಕ್ಕೆ ಹೋಗಿ ನನ್ನ ಸಾಲ ನಾನು ತೀರಿಸ್ತೀನಿ, ನನ್ನ ಮಕ್ಕಳನ್ನ ಓದಿಸ್ತೀನಿ. ಚಂದಾಗಿ ಮಾಡ್ತೀಯ ಭಾಷೆ ಕೊಡೋ ಮಗನ ನಮಗ. ಭಾಷೆ ಕೊಟ್ಟು ಕುಡಿಯೋದ್ ಬಿಟ್ಟು ಬಿಡು ಇವತ್ತಿನಿಂದ. ಹಾ ಕೊಡ್ಬೇಕು ಹೇಳ್ರಿ ಅದು. ಮತ್ತೆ ಕೆಲ್ಸಕ್ಕೆ ಹೋಗಿ ನನ್ನ ಜೀವನ ನಾನು ಕಲಿಸ್ತೀನಿ, ನನ್ನ ಮಕ್ಕಳು ಚೆನ್ನಾಗಿ ಕಲಿಸ್ತೀನಿ. ಇದು ಗ್ಯಾರಂಟಿನಾ? ಈಗ ಇತ್ತು ಒಡಗಿಸಿ. ಭಾಳ ಸಂತೋಷ ಆತಪ್ಪ. ಹಾಲು ಕುಡಿದ್ರೆ ಸಂತೋಷ ಆಯ್ತು ನಮಗಂತ. ಒಳ್ಳೇದಾಗಲಿ.